ಮೈಸೂರಿಗೆ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸಿದ್ದಾರೆ. ಇನ್ನೇನು ಸಮಾವೇಶದಲ್ಲಿ ಭಾಗಿಯಾಗಬೇಕು. ಸಿದ್ದರಾಮಯ್ಯನವರ ತವರು ಜಿಲ್ಲೆ ಮೈಸೂರಿನಲ್ಲಿ ಮೋದಿ ಅಬ್ಬರಿಸೋಕೆ ಈಗ ಬಂದಿದ್ದಾರೆ. ಮೈಸೂರಿಗೆ ಪ್ರಧಾನಿ ಮೋದಿ ತಲುಪಿದ್ದಾರೆ. ಇನ್ನೇನು ಸಮಾವೇಶಕ್ಕೆ ಬರಬೇಕು. ಮಂಡಕಳ್ಳಿ ವಿಮಾನ ನಿಲ್ದಾಣದಲ್ಲಿ ಈಗ ಮೋದಿಯವರನ್ನ ಸ್ವಾಗತಿಸಿದ್ದಾರೆ ಬಿಜೆಪಿ ನಾಯಕರು. ಕೆಲವೇ ಹೊತ್ತಿನಲ್ಲಿ ಸಮಾವೇಶದಲ್ಲಿ ಮೋದಿಯವರು ಭಾಗಿಯಾಗಲಿದ್ದಾರೆ. ಮೈಸೂರು ಮಹಾರಾಜ ಕಾಲೇಜು ಮೈದಾನದಲ್ಲಿ ನಡೀತಾ ಇರುವಂತಹ ಸಮಾವೇಶ ಇದು. ಸಿದ್ದರಾಮಯ್ಯನವರ ತವರು ಜಿಲ್ಲೆ ಮೈಸೂರಿನಿಂದಲೇ ಮೋದಿ ಅವರು ರಣಕಹಳೆಯನ್ನ ರಾಜ್ಯದಲ್ಲಿ ಆರಂಭ ಮಾಡ್ತಾ ಇದ್ದಾರೆ. ಇದು ಅವರು ಮೈಸೂರಿಗೆ ಬಂದು ತಲುಪಿರುವಂತಹ ದೃಶ್ಯವನ್ನ ನಿಮಗೆ ತೋರಿಸ್ತಾ ಇದ್ದೀವಿ. ವಿಮಾನದ ಮೂಲಕ ಬಂದು ತಲುಪಿದ್ದಾರೆ. ಈಗ ಅವರನ್ನ ಬಿಜೆಪಿ ನಾಯಕರು ಸ್ವಾಗತಿಸಿದ್ದಾರೆ. ವಿಶೇಷ ವಿಮಾನದ ಮೂಲಕವಾಗಿ ಮೋದಿಯವರು ಆಗಮಿಸಿದ್ದಾರೆ ಪ್ರಧಾನಿಗಳು. ಸೊ ಮೈಸೂರಿನಲ್ಲಿ ನಡೆಯುವಂಥ ಸಮಾವೇಶದಲ್ಲಿ ಈಗ ಭಾಗಿಯಾಗ್ತಾರೆ. ಎಲ್ಲರೂ ಕೂಡ ವೇದಿಕೆ ಮೇಲೆ ಇದ್ದಾರೆ. ಈಗ ಹಾಲಿ ಪ್ರಧಾನಿ ನರೇಂದ್ರ ಮೋದಿಯವರು, ಮಾಜಿ ಪ್ರಧಾನಿ ದೇವೇಗೌಡರು ಕೂಡ ಒಟ್ಟಾಗಿ ಒಂದೇ ಒಂದು ಸಮಾವೇಶದಲ್ಲಿ ಕೂತ್ಕೊಂಡು ಅಬ್ಬರಿಸೋಕೆ ಈಗ ಆರಂಭ ಮಾಡೋಕ್ಕೆ ಮೊದಲನೆಯ ಸಮಾವೇಶ. ಐತಿಹಾಸಿಕ ಕ್ಷಣಕ್ಕೆ ಇದು ಸಾಕ್ಷಿ ಆಗ್ತಾ ಇದೆ. ಕಾರಣ ಒಂದೇ ವೇದಿಕೆಯಲ್ಲಿ ಕೂತ್ಕೊಂಡು ಚುನಾವಣೆಯ ಪ್ರಚಾರವನ್ನು ಮಾಡಿರುವಂಥ ಉದಾಹರಣೆ ಇರಲಿಲ್ಲ. ದೇವೇಗೌಡರು ಜೊತೆಗೆ ಮೋದಿಯವರು ಭೇಟಿಯಾಗಿರೋದೆಲ್ಲವೂ ಕೂಡ ಇತ್ತು. ಆದರೆ ಹಾಲಿ ಮತ್ತು ಮಾಜಿ ಪ್ರಧಾನಿಗಳು ಒಂದೇ ವೇದಿಕೆಯಲ್ಲಿದ್ದು ಚುನಾವಣೆಯ ಪ್ರಚಾರವನ್ನು ಮಾಡುವಂಥದ್ದು ಮೊಟ್ಟ ಮೊದಲನೇದಾಗಿ ನೋಡ್ತಾ ಇದ್ದೀವಿ. ಅದರಲ್ಲೂ ಕರ್ನಾಟಕದಲ್ಲಿ ಐತಿಹಾಸಿಕ ಕ್ಷಣಕ್ಕೆ ಮತ್ತು ಇತಿಹಾಸದ ಪುಟಗಳಲ್ಲಿ ದಾಖಲಾಗುವಂಥ ದಿನ ಇವತ್ತು ಒಂದು ಕಡೆಗೆ ಬರ್ತಾ ಇದೆ. ಇನ್ಯಾವತ್ತೂ ಇನ್ನೊಂದಿಷ್ಟು ವರ್ಷಗಳ ನಂತರ ಮಾತನಾಡಬೇಕಾದ್ರೆ ಪ್ರತಿ ಚುನಾವಣೆ ಬಂದಾಗಲೂ ಕೂಡ ಇದು ಚರ್ಚೆಗೆ ಬಂದೇ ಬರುತ್ತೆ. ನೋಡಿ, ಇಲ್ಲಿ ವಿಶೇಷ ಹೆಲಿಕಾಪ್ಟರ್ ಮೂಲಕವಾಗಿ ಈಗ ಅವರು ಬಂದು ತಲುಪ್ತಾ ಇದ್ದಾರೆ. ಸೊ ಈಗ ಅವರನ್ನ ಬಿಜೆಪಿ ನಾಯಕರೆಲ್ಲ ವಿಮಾನ ನಿಲ್ದಾಣದಲ್ಲಿ ಸ್ವಾಗತ ಕೋರಿದ್ರು. ಅದಾದ ನಂತರ ವಿಶೇಷ ಹೆಲಿಕಾಪ್ಟರ್ ಮೂಲಕವಾಗಿ ಅವರು ಈಗ ಬಂದು ತಲುಪಿದ್ದಾರೆ. ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ಸಮಾವೇಶ ನಡೀತಾ ಇದೆ. ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಟೈಮ್ ಶೆಡ್ಯೂಲ್ ಕರೆಕ್ಟಾಗಿ ಫಿಕ್ಸ್ ಆಗಿ ಇಟ್ಕೊಂಡಾಗೆ ಅದಕ್ಕೆ ತಕ್ಕಂಗೆ ಇಲ್ಲಿ ಕಾರ್ಯಕ್ರಮಗಳು ನಡೀತಾ ಇರೋದು. ಸೊ ಈಗ 5 ಗಂಟೆ ಅಷ್ಟೊತ್ತಿಗೆ ಟೈಮ್ ಆಗಿದೆ. ಈಗ ಬಂದು ತಲುಪಿದ್ದಾರೆ. ಇದಾದ ನಂತರ ಅವರು ಮತ್ತೆ ಮಂಗಳೂರು ಕಡೆಗೂ ಕೂಡ ಹೋಗಬೇಕು. ಸೊ ಹಾಗಾಗಿ ಸರಿಯಾದ ಸಮಯಕ್ಕೆ ಹೋಗ್ತಾರಾ ಅಥವಾ ತಡವಾಗುತ್ತಾ ಗೊತ್ತಿಲ್ಲ. ಈಗ ಸದ್ಯಕ್ಕೆ ಮೈಸೂರಿಗೆ ಬಂದು ತಲುಪಿದ್ದಾರೆ. ಅದ್ಭುತವಾಗಿರುವಂಥ ಕ್ಷಣಕ್ಕೆ ಈಗ ಸಾಕ್ಷಿ ಆಗ್ತಾ ಇದೆ. ರಾಜಕೀಯವಾಗಿ ಹೇಳ್ತಾ ಇದ್ದೀನಿ, ಇತಿಹಾಸದ ಪುಟಗಳಲ್ಲಿ ದಾಖಲಾಗುವಂಥ ಒಂದು ದಿನ. ಅದು ಯಾವುದು ಅಂತಂದರೆ ಮಾಜಿ ಪ್ರಧಾನಿ ಹಾಗೂ ಹಾಲಿ ಪ್ರಧಾನಿ ಅವರು ಒಂದೇ ವೇದಿಕೆಯಲ್ಲಿ ನಿಂತ್ಕೊಂಡು ಪ್ರಚಾರವನ್ನು ಮಾಡುವಂತಹ ಕ್ಷಣಕ್ಕೆ ಕರ್ನಾಟಕ ಅದಕ್ಕೊಂದು ರಾಜಕೀಯದ ಇತಿಹಾಸಗಳ ಪುಟಗಳಲ್ಲಿ ಇದು ಒಂದು ಅಚ್ಚಳಿಯದೆ ಉಳಿಯುವಂತಹ ಕ್ಷಣ. ಬಟ್ ಇದಕ್ಕೆ ಕೌಂಟರ್ ಆಗಿ ನಿನ್ನೆ ಸಿದ್ದರಾಮಯ್ಯನವರು ಕೂಡ ಕೌಂಟರ್ ಕೊಟ್ಟಿದ್ದಾರೆ. ಅದಾದ ನಂತರ ಈಗ ಹಲವು ಮಾತುಗಳು ಬಂದಿದ್ದಾವೆ, ಎಲ್ಲವೂ ಕೂಡ ಓಕೆ. ಬಟ್ ನಿಜವಾದಂಥ ರಾಜ್ಯದ ರಾಜಕೀಯ ಈಗ ಲೋಕಸಭೆಯ ಚುನಾವಣೆ ರಾಜಕೀಯ ಶುರುವಾಗೋದೇ ಈಗಿನಿಂದ ಅಂತ ಹೇಳ್ತಾ ಇರೋದು. ಈಗ ನಿಜವಾಗಿಯೂ ಶುರುವಾಗುತ್ತೆ. ಇಲ್ಲಿಯವರೆಗೂ ರಾಜ್ಯ ನಾಯಕರುಗಳು ಅವ್ರ ಪಾಡಿಗೆ ಅವ್ರು ಟೀಕೆ ಮಾಡ್ತಾಯಿದ್ರು, ಇವ್ರ ಪಾಡಿಗೆ ಇವರು ಟೀಕೆ ಮಾಡ್ತಾಯಿದ್ರು, ಇವ್ರ ಮೇಲೆ ಅವ್ರು ಹರಿಹಾಯ್ತಾ ಇದ್ರು, ಎಲ್ಲವೂ ಓಕೆ. ಫೈನಲಿ ಈಗ ಎಂಟ್ರಿ ಕೊಡಬೇಕಾಗಿದ್ದು ಮೋದಿಯವರು. ಕಾರಣ ಅವರ ಫೇಸನ್ನು ಇಟ್ಕೊಂಡೇ BJP ಚುನಾವಣೆಗೆ ಹೋಗ್ತಾ ಇರೋದು. ಮೋದಿ ಗ್ಯಾರಂಟಿ ಅಂತ ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ಮೋದಿ ಅವರನ್ನ ನೋಡಿ ವೋಟ್ ಹಾಕಿ ಅಂತಿದ್ದಾರೆ. ಈ ದೇಶಕ್ಕೋಸ್ಕರ ವೋಟ್ ಹಾಕಿ, ಅದಕ್ಕೆ ಮೋದಿ ಬೇಕು ಅಂತ BJPಯವರ ಸ್ಲೋಗನ್ನು. ಆ ನಿಟ್ಟಿನಲ್ಲಿ ಈಗ ಮೋದಿಯವರು ಏನು ಮಾತನಾಡ್ತಾರೆ ಕರ್ನಾಟಕದಲ್ಲಿ ಅನ್ನುವಂಥದ್ದು ಬಹಳ ಬಹಳ ಪ್ರಾಮುಖ್ಯ ವಹಿಸುತ್ತೆ. ಸೊ ಈಗಾಗಲೇ ಮುಖ್ಯಮಂತ್ರಿಗಳು ಹಲವು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಬರಲಿ, ನಂದೇನು ಅಭ್ಯಂತರ ಇಲ್ಲ, ಬಟ್ ಅವರ ಕೊಡುಗೆ ರಾಜ್ಯಕ್ಕೆ ಏನು ಅನ್ನೋದನ್ನು ತಿಳಿಸ್ಬೇಕು ಅಂತ ಹೇಳಿ. ಸೊ ಹಾಗಾಗಿ ಇವತ್ತು ಅವರು ಭಾಷಣದಲ್ಲಿ ಏನು ಹೇಳುತ್ತಾರೆ, ಮೋದಿಯಾಗಿ ಪ್ರಧಾನಿಯಾಗಿ ಅವರು ಏನು ಕೊಟ್ಟಿದ್ದಾರೆ ಕರ್ನಾಟಕಕ್ಕೆ ಅನ್ನೋದನ್ನು ಹೇಳುತ್ತಾರಾ, ಪರಿಹಾರದ ವಿಚಾರದಲ್ಲಿ ಬಹುದೊಡ್ಡದಾಗಿ ಸಂಘರ್ಷ ನಡೀತಾ ಇತ್ತು, ಅದಕ್ಕೇನಾದರೂ ಉತ್ತರ ಕೊಡ್ತಾರಾ, ಇಲ್ಲ ಮೈಸೂರಿನ ಅಭ್ಯರ್ಥಿಯಾಗಿರುವಂಥ ಯದುವೀರೇನಿದ್ದಾರೆ ಅವರ ಹಿಂದಿನ ತಲೆಮಾರುಗಳೇನಿದೆ, ನಾಲ್ವಡಿ ಕೃಷ್ಣರಾಜ ಅವರು ಕೊಟ್ಟಂತಹ ಕೊಡುಗೆಗಳೇನಿದೆ ಆ ಇಡೀ ಹಳೆ ಮೈಸೂರು ಭಾಗಕ್ಕೆ, ಅವುಗಳನ್ನು ನೆನಪಿಸುವಂಥ ಕೆಲಸವನ್ನು ಮಾಡ್ತಾರಾ, ಇವೆಲ್ಲವೂ ಕೂಡ ನಿರೀಕ್ಷೆಯಲ್ಲಿದೆ. ಗೊತ್ತಿಲ್ಲ ಇವತ್ತು ಯಾವ್ಯಾವ ಬಾಣಗಳನ್ನು ಅವರು ಪ್ರಯೋಗ ಮಾಡ್ತಾರೆ ಅಂತ.